ಕೆ ಶಿವಕುಮಾರ್ ಅವರು ತುಂಬ ಚೆನ್ನಾಗಿ ಓದ್ತಾರೆ ಆ್ಯಂಡ್ ಚೆಸ್ ಪ್ಲೇಯರ್ ಅನ್ನೋದು ಎಲ್ರಿಗೂ ಗೊತ್ತು. ಅವರಿಗೆ ರಾಜಕೀಯದಲ್ಲಿ ಅಡ್ಡ ಹೆಸರಿರೋದೇ ಬಂಡೆ ಅಂತ, ಎಲ್ಲವನ್ನು ಸಹಿಸ್ಕೊಳ್ತಾರೆ ಅಂತ. ಯಾವುದಾದ್ರೂ ವೇದಿಕೆ ಮೇಲೆ ಹೋದಾಗಲೂ ಬಹಳ ಖಾರವಾದ ಮಾತುಗಳನ್ನು ಆಡಿ ಬರ್ತಾರೆ. ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅಂದರೆ ಏನು ಹೇಳಿ ಕೇಳಿಸೋದು, ಸಿ ಎಂ ಆಗ್ತಾರಾ, ಯಾವಾಗ ಆಗ್ತಾರೆ ಅಂತ ಒಂದು. ಹೋದಲ್ಲಿ ಬಂದಲ್ಲಿ ಡಿ ಕೆ ಸಿ ಎಂ ಆಗ್ತಾರ ಅನ್ನೋ ಚರ್ಚೆಯ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಆಡ್ ಬಂದಿರುವಂತಹ ಅಥವಾ ಆಡ್ ಬರೋ ಮಾತುಗಳು ಚರ್ಚೆಗೆ ಕಾರಣವಾಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ತನಕ ಒಂದು ರೀತಿಯ ಸ್ಟೇಟ್ಮೆಂಟ್, ಬಟ್ ಇವತ್ತು ಸ್ವಂತ ಸಮುದಾಯದವರ ವಿರುದ್ಧವೇ ಮಾತನಾಡಿ ಬಂದಿದ್ದಾರೆ. ಸಮುದಾಯದವರೇ ಬಿಡ್ತಾ ಇಲ್ಲ, ಹಿಂದಿನಿಂದಲೂ ಚುಚ್ತಾರೆ, ಮುಂದಿನಿಂದಲೂ ಚುಚ್ತಾರೆ, ಬಡಿತಾರೆ, ತಟ್ಟುತ್ತಾರೆ ಅಂತ. ಪೆನ್ನು ಕೊಡಿ, ಪೇಪರ್ ಕೊಡಿ, ಮುಂದಕ್ಕೆ ನೋಡಿ ನೀವು ಅಂತ ಹೇಳಿದ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವರ ಸಮುದಾಯದ ಜನ ತಗಳ್ರಿ, ಅದೇನು ಸೈನ್ ಹಾಕೊಳ್ತೀರ ಹಾಕ ಬಿಡ್ರಿ ಅಂತ ಕೊಟ್ಟರು. ಬಟ್ ಅಂಥ ಸಮುದಾಯದ ವಿರುದ್ಧವೇ ಡಿ ಕೆ ಶಿವಕುಮಾರ್ ಅವರು ಇಂಥ ಆರೋಪ ಮಾಡಿಬಿಡೋದ? ಹಾಗಾದರೆ ಯಾರಿಗೋಸ್ಕರ ಹೇಳಿದ್ರು?